2 ವರ್ಷದ ಹಿಂದೆ IPL ಆಕ್ಷನ್ ನಡೆಯುತ್ತೆ. ಅಲ್ಲಿ RCBಗೆ ಒಬ್ಬ ಕರ್ನಾಟಕದ ಹುಡುಗ ಬರ್ತಾನೆ. ಅದು ರಾಯಚೂರಿನಿಂದ ಮನೋಜ್ ಬಾಂಡ್ಗೆ. ಆಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಹುಡುಕಿದ್ದು ಯಾರಪ್ಪ ಈ ಮನೋಜ್ ಬಾಂಡ್ಗೆ ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹವಾನೇ ಕ್ರಿಯೇಟ್ ಮಾಡಿತ್ತು. ಆ ಮನೋಜ್ ಬಾಂಡ್ಗೆ ಇವತ್ತು ನನ್ನ ಜೊತೆ ಇದ್ದಾರೆ. ಮಹಾರಾಜ ಟ್ರೋಫಿಯಲ್ಲಿ ಅವರು ಮೈಸೂರು ವಾರಿಯರ್ಸ್ ಪರವಾಗಿ ಆಡ್ತಾ ಇದ್ದಾರೆ. ಅವರ ತಯಾರಿ ಹೇಗಿದೆ ಅಂಥೇಳಿ ತಿಳ್ಕೊಳ್ಳೋಣ. ಈ ಸಲ ನಾವು ಮೈಸೂರು ವಾರಿಯರ್ಸ್ ತಂಡದಲ್ಲಿ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸೊ ನನ್ನಿಂದ ಒಂದೇ ಎಕ್ಸ್ಪೆಕ್ಟ್ ಮಾಡ್ಬೋದು, ಲೈಕ್ ಬ್ಯಾಟಿಂಗ್ ಬಾಲಿಂಗ್ ಏನು ಸಿಕ್ಕರೇನು ಟೀಮ್ಗೆ ಗೆಲ್ಸೋಕ್ಕೆ ಟ್ರೈ ಮಾಡಬೇಕು ಅಷ್ಟೇ. ಜೆ ಸುಚಿತ್ ಇದ್ದಾರೆ, ಕೆ ಗೌತಮ್ ಇದ್ದಾರೆ, ಕರುಣ್ ನಾಯರ್ ಇದ್ದಾರೆ. ಅವರಿಂದ ಸಪೋರ್ಟ್ ಯಾವ ರೀತಿಯಾಗಿ ಸಿಗ್ತಾ ಇದೆ? ಸೊ ಸಪೋರ್ಟ್ ಇವಾಗ ಒಂದು ಟೀಮಲ್ಲಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಅಂತ ಇದ್ದೇ ಇರ್ತಾರೆ. ಸೊ ನಮ್ಮ ಟೀಮಲ್ಲಿ ಅದೇ ಥರ ಇದ್ದಾರೆ. ಅದರಲ್ಲೂ ಕೆ ಗೌತಮ್, ಕರುಣ್ ನಾಯರ್, ಜೆ ಸುಚಿತ್ ಇದ್ದಾರೆ. ಸೊ ಹೋಪ್ಫುಲಿ ಪ್ರಸಿದ್ಧ್ ಕೂಡ ಜಾಯಿನ್ ಆಗ್ಬೋದು ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಬಟ್ ಒಳ್ಳೇದಿರುತ್ತೆ. ಸೊ ಅವ್ರ ಕಡೆಯಿಂದ ತುಂಬ ಕಲಿಯೋಕ್ಕಿರುತ್ತೆ. ಸೊ ಸಪೋರ್ಟ್ ಮಾಡ್ತಾರೆ. ಸೊ ಗುಡ್. ಕ್ರಿಕೆಟ್ ಕಡೆ ಯಾವ ರೀತಿ ಇಂಟ್ರೆಸ್ಟ್ ಬಂತು? ಹೇಗೆ ಇಂಟ್ರೆಸ್ಟ್ ಬಂತು? ನೀವು ಕ್ರಿಕೆಟರ್ ಆಗಬೇಕು ಅಂತೇಳಿ ಹೇಗೆ ಮನೆಯಿಂದನೂ ಸಪೋರ್ಟ್ ಇತ್ತಾ? ಹೇಗೆ? ಕ್ರಿಕೆಟರ್ ಅಂದರೆ ನಾನು ಚಿಕ್ಕವನಿದ್ದಾಗಿಂದನೇ ಸ್ಟಾರ್ಟ್ ಮಾಡಿದ್ದು ತುಂಬ. ಸೊ ಸ್ಪೆಷಲಿ ಅದು ನಾನು ಕ್ರಿಕೆಟರ್ ಆಗಬೇಕಂದ್ರೆ ಮನೆಯಿಂದ ಒಬ್ವಿಯಸ್ಲಿ ಸಪೋರ್ಟ್ ಇರಬೇಕಾಗತ್ತೆ. ಸೊ ಮನೆಯಲ್ಲಿ ಅಪ್ಪ ಅಮ್ಮ ಲೈಕ್ ಅಂಕಲ್ ಎಲ್ಲ ತುಂಬ ಸಪೋರ್ಟಿವ್ ಇದ್ದರು. ಸೊ ಕ್ರಿಕೆಟ್ ಹೇಳಬೇಕಂದ್ರೆ ತುಂಬ ಚಿಕ್ಕವನಿದ್ದಾಗೆ ಸ್ಟಾರ್ಟ್ ಮಾಡಿದ್ದೆ. ಮುಂಚೆ ಅಂದರೆ ಟೆನ್ನಿಸ್ ಬಾಲಲ್ಲಿ ಆಡ್ತಾಯಿದ್ದೆ ಅಲ್ಲೇ ಊರಲ್ಲಿ. ಅದಾದಮೇಲೆ ಅಪ್ಪ ಎಲ್ಲ ನಂದು ಟ್ಯಾಲೆಂಟ್ ನೋಡಿಬಿಟ್ಟು ಅವರು ಟ್ರೈ ಮಾಡಿದ್ರು, ಲೈಕ್ ಜಾಯಿನ್ ಮಾಡಿದ್ರು ಅಕಾಡೆಮಿ ಎಲ್ಲ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಓಕೆ, ಮುಂದೊಂದು ದಿನ ನೀವು IPL ಆಡ್ತೀನಿ ಅಂಥೇಳಿ ಅಂದ್ಕೊಂಡಿದ್ರಾ ದಿಗ್ಗಜ ಆಟಗಾರರ ಜೊತೆ? IPL ಆಡ್ತೀನಂತ ಅಂದ್ಕೊಂಡಿದ್ನೋ ಇಲ್ವೋ ಗೊತ್ತಿಲ್ಲ, ಬಟ್ ಆಡಬೇಕು ಅಂತ ತುಂಬಾ ಇತ್ತು. ಸೊ ಇವಾಗೂ ಅಷ್ಟೇ, ಲೈಕ್ ಯಾರೇ ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ರು IPL ಆಡಬೇಕು, ಇಂಡಿಯಾಗೆ ಆಡಬೇಕು ಅಂತ ಇದ್ದೇ ಇರುತ್ತೆ. ಸೊ ನಂದು ಅದೇ ಥರ ಇತ್ತು. ಸೊ ಅದಕ್ಕೆ ನಾನು ಕಷ್ಟಪಡ್ತಾ ಇದ್ದೆ. ಸೊ ಅದು ಫೈನಲಿ ಸೆಲೆಕ್ಟ್ ಆದೆ ಲಾಸ್ಟ್ ಇಯರ್. ಸೊ ಹೋಪ್ಫುಲಿ ಮೇ ಬಿ ನೆಕ್ಸ್ಟ್ ಇಯರ್ ಎಲ್ಲ ಆಡೋಕ್ಕೆ ಚಾನ್ಸ್ ಸಿಕ್ಕರೆ ಚೆನ್ನಾಗಿರುತ್ತೆ. ಕೊಹ್ಲಿ, ಮ್ಯಾಕ್ಸ್ವೆಲ್, ಡೂಪ್ಲೆಸಿಸ್ ಅಂತಹ ಸ್ಟಾರ್ ಆಟಗಾರರ ಜೊತೆ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡ್ಕೊಂಡಿದ್ದ ಅನುಭವ? ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಲೈಕ್ ಆವಾಗಲೇ ಹೇಳಿದ ಥರ ಸೀನಿಯರ್ ಪ್ಲೇಯರ್ಸ್ ಇದ್ದರೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ. ಸೊ ಅದರಲ್ಲೂ ವಿರಾಟ್ ಕೊಹ್ಲಿ, ಡ್ಯೂಪ್ಲೆಸಿಸ್, ಮ್ಯಾಕ್ಸ್ವೆಲ್ ಈ ಥರ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದ್ದರೆ ಇನ್ನೂ ಅವ್ರ ಕಡೆಯಿಂದ ತುಂಬ ಕಲಿಯೋದಿರುತ್ತೆ. ಲೈಕ್ ಅವ್ರದ್ದು ಮೈಂಡ್ ಸೆಟ್ ಈ ಥರ ಇರುತ್ತೆ, ಮತ್ತು ಟ್ರೈನಿಂಗ್ ಯಾವ ಥರ ಇರುತ್ತೆ ಎಲ್ಲ ನೋಡೋಕ್ಕೆ ಸಿಗುತ್ತೆ. ಸೊ ಚೆನ್ನಾಗಿರುತ್ತೆ. ಕೊಹ್ಲಿ ಎಲ್ಲ ಹೆಂಗೆ ಟಿಪ್ಸ್ ಕೊಡ್ತಾ ಇದ್ರಾ? ಹೆಂಗೆ? ಅವ್ರು ತುಂಬ ಹೆಲ್ಪ್ಫುಲ್ ಆಗಿರ್ತಾರೆ. ಲೈಕ್ ಅವ್ರ ಹತ್ರ ಹೋಗಿ ನೀವು ಮಾತಾಡಿದ್ರೆ ಅವರು ಲೈಕ್ ಹೆಲ್ಪ್ ಮಾಡ್ತಾರೆ ಏನೇ ಇದ್ರೇನು. ಎನಿವೇ, ಮಹಾರಾಜ ಟ್ರೋಫಿಲಿ ಚೆನ್ನಾಗಿ ಆಡಿ, ಜೊತೆಗೆ IPL ಅಲ್ಲೂ ಕೂಡ ನಿಮಗೆ ಆಡೋ ಅವಕಾಶ ಸಿಗಲಿ. ಆಲ್ ದ ಬೆಸ್ಟ್. 2 ವರ್ಷದ ಹಿಂದೆ IPL ಆಕ್ಷನ್ ನಡೆಯುತ್ತೆ. ಅಲ್ಲಿ RCBಗೆ ಒಬ್ಬ ಕರ್ನಾಟಕದ ಹುಡುಗ ಬರ್ತಾನೆ. ಅದು ರಾಯಚೂರಿನಿಂದ ಮನೋಜ್ ಬಾಂಡ್ಗೆ. ಆಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಹುಡುಕಿದ್ದು ಯಾರಪ್ಪ ಈ ಮನೋಜ್ ಬಾಂಡ್ಗೆ ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹವಾನೇ ಕ್ರಿಯೇಟ್ ಮಾಡಿತ್ತು. ಆ ಮನೋಜ್ ಬಾಂಡ್ಗೆ ಇವತ್ತು ನನ್ನ ಜೊತೆ ಇದ್ದಾರೆ. ಮಹಾರಾಜ ಟ್ರೋಫಿಯಲ್ಲಿ ಅವರು ಮೈಸೂರು ವಾರಿಯರ್ಸ್ ಪರವಾಗಿ ಆಡ್ತಾ ಇದ್ದಾರೆ. ಅವರ ತಯಾರಿ ಹೇಗಿದೆ ಅಂಥೇಳಿ ತಿಳ್ಕೊಳ್ಳೋಣ. ಈ ಸಲ ನಾವು ಮೈಸೂರು ವಾರಿಯರ್ಸ್ ತಂಡದಲ್ಲಿ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸೊ ನನ್ನಿಂದ ಒಂದೇ ಎಕ್ಸ್ಪೆಕ್ಟ್ ಮಾಡ್ಬೋದು, ಲೈಕ್ ಬ್ಯಾಟಿಂಗ್ ಬಾಲಿಂಗ್ ಏನು ಸಿಕ್ಕರೇನು ಟೀಮ್ಗೆ ಗೆಲ್ಸೋಕ್ಕೆ ಟ್ರೈ ಮಾಡಬೇಕು ಅಷ್ಟೇ. ಜೆ ಸುಚಿತ್ ಇದ್ದಾರೆ, ಕೆ ಗೌತಮ್ ಇದ್ದಾರೆ, ಕರುಣ್ ನಾಯರ್ ಇದ್ದಾರೆ. ಅವರಿಂದ ಸಪೋರ್ಟ್ ಯಾವ ರೀತಿಯಾಗಿ ಸಿಗ್ತಾ ಇದೆ? ಸೊ ಸಪೋರ್ಟ್ ಇವಾಗ ಒಂದು ಟೀಮಲ್ಲಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಅಂತ ಇದ್ದೇ ಇರ್ತಾರೆ. ಸೊ ನಮ್ಮ ಟೀಮಲ್ಲಿ ಅದೇ ಥರ ಇದ್ದಾರೆ. ಅದರಲ್ಲೂ ಕೆ ಗೌತಮ್, ಕರುಣ್ ನಾಯರ್, ಜೆ ಸುಚಿತ್ ಇದ್ದಾರೆ. ಸೊ ಹೋಪ್ಫುಲಿ ಪ್ರಸಿದ್ಧ್ ಕೂಡ ಜಾಯಿನ್ ಆಗ್ಬೋದು ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಬಟ್ ಒಳ್ಳೇದಿರುತ್ತೆ. ಸೊ ಅವ್ರ ಕಡೆಯಿಂದ ತುಂಬ ಕಲಿಯೋಕ್ಕಿರುತ್ತೆ. ಸೊ ಸಪೋರ್ಟ್ ಮಾಡ್ತಾರೆ. ಸೊ ಗುಡ್. ಕ್ರಿಕೆಟ್ ಕಡೆ ಯಾವ ರೀತಿ ಇಂಟ್ರೆಸ್ಟ್ ಬಂತು? ಹೇಗೆ ಇಂಟ್ರೆಸ್ಟ್ ಬಂತು? ನೀವು ಕ್ರಿಕೆಟರ್ ಆಗಬೇಕು ಅಂತೇಳಿ ಹೇಗೆ ಮನೆಯಿಂದನೂ ಸಪೋರ್ಟ್ ಇತ್ತಾ? ಹೇಗೆ? ಕ್ರಿಕೆಟರ್ ಅಂದರೆ ನಾನು ಚಿಕ್ಕವನಿದ್ದಾಗಿಂದನೇ ಸ್ಟಾರ್ಟ್ ಮಾಡಿದ್ದು ತುಂಬ. ಸೊ ಸ್ಪೆಷಲಿ ಅದು ನಾನು ಕ್ರಿಕೆಟರ್ ಆಗಬೇಕಂದ್ರೆ ಮನೆಯಿಂದ ಒಬ್ವಿಯಸ್ಲಿ ಸಪೋರ್ಟ್ ಇರಬೇಕಾಗತ್ತೆ. ಸೊ ಮನೆಯಲ್ಲಿ ಅಪ್ಪ ಅಮ್ಮ ಲೈಕ್ ಅಂಕಲ್ ಎಲ್ಲ ತುಂಬ ಸಪೋರ್ಟಿವ್ ಇದ್ದರು. ಸೊ ಕ್ರಿಕೆಟ್ ಹೇಳಬೇಕಂದ್ರೆ ತುಂಬ ಚಿಕ್ಕವನಿದ್ದಾಗೆ ಸ್ಟಾರ್ಟ್ ಮಾಡಿದ್ದೆ. ಮುಂಚೆ ಅಂದರೆ ಟೆನ್ನಿಸ್ ಬಾಲಲ್ಲಿ ಆಡ್ತಾಯಿದ್ದೆ ಅಲ್ಲೇ ಊರಲ್ಲಿ. ಅದಾದಮೇಲೆ ಅಪ್ಪ ಎಲ್ಲ ನಂದು ಟ್ಯಾಲೆಂಟ್ ನೋಡಿಬಿಟ್ಟು ಅವರು ಟ್ರೈ ಮಾಡಿದ್ರು, ಲೈಕ್ ಜಾಯಿನ್ ಮಾಡಿದ್ರು ಅಕಾಡೆಮಿ ಎಲ್ಲ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಓಕೆ, ಮುಂದೊಂದು ದಿನ ನೀವು IPL ಆಡ್ತೀನಿ ಅಂಥೇಳಿ ಅಂದ್ಕೊಂಡಿದ್ರಾ ದಿಗ್ಗಜ ಆಟಗಾರರ ಜೊತೆ? IPL ಆಡ್ತೀನಂತ ಅಂದ್ಕೊಂಡಿದ್ನೋ ಇಲ್ವೋ ಗೊತ್ತಿಲ್ಲ, ಬಟ್ ಆಡಬೇಕು ಅಂತ ತುಂಬಾ ಇತ್ತು. ಸೊ ಇವಾಗೂ ಅಷ್ಟೇ, ಲೈಕ್ ಯಾರೇ ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ರು IPL ಆಡಬೇಕು, ಇಂಡಿಯಾಗೆ ಆಡಬೇಕು ಅಂತ ಇದ್ದೇ ಇರುತ್ತೆ. ಸೊ ನಂದು ಅದೇ ಥರ ಇತ್ತು. ಸೊ ಅದಕ್ಕೆ ನಾನು ಕಷ್ಟಪಡ್ತಾ ಇದ್ದೆ. ಸೊ ಅದು ಫೈನಲಿ ಸೆಲೆಕ್ಟ್ ಆದೆ ಲಾಸ್ಟ್ ಇಯರ್.
ಸೊ ಹೋಪ್ಫುಲಿ ಮೇ ಬಿ ನೆಕ್ಸ್ಟ್ ಇಯರ್ ಎಲ್ಲ ಆಡೋಕ್ಕೆ ಚಾನ್ಸ್ ಸಿಕ್ಕರೆ ಚೆನ್ನಾಗಿರುತ್ತೆ. ಕೊಹ್ಲಿ, ಮ್ಯಾಕ್ಸ್ವೆಲ್, ಡೂಪ್ಲೆಸಿಸ್ ಅಂತಹ ಸ್ಟಾರ್ ಆಟಗಾರರ ಜೊತೆ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡ್ಕೊಂಡಿದ್ದ ಅನುಭವ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಲೈಕ್ ಆವಾಗಲೇ ಹೇಳಿದ ಥರ ಸೀನಿಯರ್ ಪ್ಲೇಯರ್ಸ್ ಇದ್ದರೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ. ಸೊ ಅದರಲ್ಲೂ ವಿರಾಟ್ ಕೊಹ್ಲಿ, ಡ್ಯೂಪ್ಲೆಸಿಸ್, ಮ್ಯಾಕ್ಸ್ವೆಲ್ ಈ ಥರ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದ್ದರೆ ಇನ್ನೂ ಅವ್ರ ಕಡೆಯಿಂದ ತುಂಬ ಕಲಿಯೋದಿರುತ್ತೆ. ಲೈಕ್ ಅವ್ರದ್ದು ಮೈಂಡ್ ಸೆಟ್ ಈ ಥರ ಇರುತ್ತೆ, ಮತ್ತು ಟ್ರೈನಿಂಗ್ ಯಾವ ಥರ ಇರುತ್ತೆ ಎಲ್ಲ ನೋಡೋಕ್ಕೆ ಸಿಗುತ್ತೆ. ಸೊ ಚೆನ್ನಾಗಿರುತ್ತೆ. ಕೊಹ್ಲಿ ಎಲ್ಲ ಹೆಂಗೆ ಟಿಪ್ಸ್ ಕೊಡ್ತಾ ಇದ್ರಾ ಹೆಂಗೆ? ಅವ್ರು ತುಂಬ ಹೆಲ್ಪ್ಫುಲ್ ಆಗಿರ್ತಾರೆ. ಲೈಕ್ ಅವ್ರ ಹತ್ರ ಹೋಗಿ ನೀವು ಮಾತಾಡಿದ್ರೆ ಅವರು ಲೈಕ್ ಹೆಲ್ಪ್ ಮಾಡ್ತಾರೆ ಏನೇ ಇದ್ರೇನು. ಎನಿವೇ, ಮಹಾರಾಜ ಟ್ರೋಫಿಲಿ ಚೆನ್ನಾಗಿ ಆಡಿ, ಜೊತೆಗೆ IPL ಅಲ್ಲೂ ಕೂಡ ನಿಮಗೆ ಆಡೋ ಅವಕಾಶ ಸಿಗಲಿ. ಆಲ್ ದ ಬೆಸ್ಟ್. 2 ವರ್ಷದ ಹಿಂದೆ IPL ಆಕ್ಷನ್ ನಡೆಯುತ್ತೆ. ಅಲ್ಲಿ RCBಗೆ ಒಬ್ಬ ಕರ್ನಾಟಕದ ಹುಡುಗ ಬರ್ತಾನೆ. ಅದು ರಾಯಚೂರಿನಿಂದ ಮನೋಜ್ ಬಾಂಡ್ಗೆ. ಆಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಹುಡುಕಿದ್ದು ಯಾರಪ್ಪ ಈ ಮನೋಜ್ ಬಾಂಡ್ಗೆ ಅಂಥೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ಹವಾನೇ ಕ್ರಿಯೇಟ್ ಮಾಡಿತ್ತು. ಆ ಮನೋಜ್ ಬಾಂಡ್ಗೆ ಇವತ್ತು ನನ್ನ ಜೊತೆ ಇದ್ದಾರೆ. ಮಹಾರಾಜ ಟ್ರೋಫಿಯಲ್ಲಿ ಅವರು ಮೈಸೂರು ವಾರಿಯರ್ಸ್ ಪರವಾಗಿ ಆಡ್ತಾ ಇದ್ದಾರೆ. ಅವರ ತಯಾರಿ ಹೇಗಿದೆ ಅಂಥೇಳಿ ತಿಳ್ಕೊಳ್ಳೋಣ. ಈ ಸಲ ನಾವು ಮೈಸೂರು ವಾರಿಯರ್ಸ್ ತಂಡದಲ್ಲಿ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸೊ ನನ್ನಿಂದ ಒಂದೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೈಕ್ ಬ್ಯಾಟಿಂಗ್, ಬಾಲಿಂಗ್ ಏನು ಸಿಕ್ಕರೇನು ಟೀಮ್ಗೆ ಗೆಲ್ಸೋಕ್ಕೆ ಟ್ರೈ ಮಾಡಬೇಕು ಅಷ್ಟೇ. ಜೆ ಸುಚಿತ್ ಇದ್ದಾರೆ, ಕೆ ಗೌತಮ್ ಇದ್ದಾರೆ, ಕರುಣ್ ನಾಯರ್ ಇದ್ದಾರೆ. ಅವರಿಂದ ಸಪೋರ್ಟ್ ಯಾವ ರೀತಿಯಾಗಿ ಸಿಗ್ತಾ ಇದೆ? ಸೊ ಸಪೋರ್ಟ್ ಇವಾಗ ಒಂದು ಟೀಮಲ್ಲಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಅಂತ ಇದ್ದೇ ಇರ್ತಾರೆ. ಸೊ ನಮ್ಮ ಟೀಮಲ್ಲಿ ಅದೇ ಥರ ಇದ್ದಾರೆ. ಅದರಲ್ಲೂ ಕೆ ಗೌತಮ್, ಕರುಣ್ ನಾಯರ್, ಜೆ ಸುಚಿತ್ ಇದ್ದಾರೆ. ಸೊ ಹೋಪ್ಫುಲಿ ಪ್ರಸಿದ್ಧ್ ಕೂಡ ಜಾಯಿನ್ ಆಗ್ಬೋದು ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಬಟ್ ಒಳ್ಳೇದಿರುತ್ತೆ. ಸೊ ಅವ್ರ ಕಡೆಯಿಂದ ತುಂಬ ಕಲಿಯೋಕ್ಕಿರುತ್ತೆ. ಸೊ ಸಪೋರ್ಟ್ ಮಾಡ್ತಾರೆ. ಸೊ ಗುಡ್. ಕ್ರಿಕೆಟ್ ಕಡೆ ಯಾವ ರೀತಿ ಇಂಟ್ರೆಸ್ಟ್ ಬಂತು? ಹೇಗೆ ಇಂಟ್ರೆಸ್ಟ್ ಬಂತು? ನೀವು ಕ್ರಿಕೆಟರ್ ಆಗಬೇಕು ಅಂತೇಳಿ ಹೇಗೆ ಮನೆಯಿಂದನೂ ಸಪೋರ್ಟ್ ಇತ್ತಾ ಹೇಗೆ? ಕ್ರಿಕೆಟರ್ ಅಂದರೆ ನಾನು ಚಿಕ್ಕವನಿದ್ದಾಗಿಂದನೇ ಸ್ಟಾರ್ಟ್ ಮಾಡಿದ್ದು ತುಂಬ. ಸೊ ಸ್ಪೆಷಲಿ ಅದು ನಾನು ಕ್ರಿಕೆಟರ್ ಆಗಬೇಕಂದ್ರೆ ಮನೆಯಿಂದ ಒಬ್ವಿಯಸ್ಲಿ ಸಪೋರ್ಟ್ ಇರಬೇಕಾಗತ್ತೆ. ಸೊ ಮನೆಯಲ್ಲಿ ಅಪ್ಪ, ಅಮ್ಮ, ಲೈಕ್ ಅಂಕಲ್ ಎಲ್ಲ ತುಂಬ ಸಪೋರ್ಟಿವ್ ಇದ್ದರು. ಸೊ ಕ್ರಿಕೆಟ್ ಹೇಳ್ಬೇಕಂದ್ರೆ ತುಂಬ ಚಿಕ್ಕವನಿದ್ದಾಗೆ ಸ್ಟಾರ್ಟ್ ಮಾಡಿದ್ದೆ. ಮುಂಚೆ ಅಂದರೆ ಟೆನ್ನಿಸ್ ಬಾಲಲ್ಲಿ ಆಡ್ತಾಯಿದ್ದೆ ಅಲ್ಲೇ ಊರಲ್ಲಿ. ಅದಾದಮೇಲೆ ಅಪ್ಪ ಎಲ್ಲ ನಂದು ಟ್ಯಾಲೆಂಟ್ ನೋಡಿಬಿಟ್ಟು ಅವರು ಟ್ರೈ ಮಾಡಿದ್ರು, ಲೈಕ್ ಜಾಯಿನ್ ಮಾಡಿದ್ರು ಅಕಾಡೆಮಿ ಎಲ್ಲ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಓಕೆ, ಮುಂದೊಂದು ದಿನ ನೀವು IPL ಆಡ್ತೀನಿ ಅಂತೇಳಿ ಅಂದ್ಕೊಂಡಿದ್ರಾ ದಿಗ್ಗಜ ಆಟಗಾರರ ಜೊತೆ? IPL ಆಡ್ತೀನಿ ಅಂತ ಅಂದ್ಕೊಂಡಿದ್ನೋ ಇಲ್ವೋ ಗೊತ್ತಿಲ್ಲ. ಬಟ್ ಆಡಬೇಕು ಅಂತ ತುಂಬಾ ಇತ್ತು. ಸೊ ಇವಾಗೂ ಅಷ್ಟೇ, ಲೈಕ್ ಯಾರೇ ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ರು IPL ಆಡಬೇಕು, ಇಂಡಿಯಾಗೆ ಆಡಬೇಕು ಅಂತ ಇದ್ದೇ ಇರುತ್ತೆ. ಸೊ ನಂದು ಅದೇ ಥರ ಇತ್ತು. ಸೊ ಅದಕ್ಕೆ ನಾನು ಕಷ್ಟಪಡ್ತಾ ಇದ್ದೆ. ಸೊ ಅದು ಫೈನಲಿ ಸೆಲೆಕ್ಟ್ ಆದೆ ಲಾಸ್ಟ್ ಇಯರ್. ಸೊ ಹೋಪ್ಫುಲಿ ಮೇ ಬಿ ನೆಕ್ಸ್ಟ್ ಇಯರ್ ಎಲ್ಲ ಆಡೋಕ್ಕೆ ಚಾನ್ಸ್ ಸಿಕ್ಕರೆ ಚೆನ್ನಾಗಿರುತ್ತೆ. ಕೊಹ್ಲಿ, ಮ್ಯಾಕ್ಸ್ವೆಲ್, ಡೂಪ್ಲೆಸಿಸ್ ಅಂತಹ ಸ್ಟಾರ್ ಆಟಗಾರರ ಜೊತೆ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡ್ಕೊಂಡಿದ್ದ ಅನುಭವ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಲೈಕ್ ಆವಾಗಲೇ ಹೇಳಿದ ಥರ ಸೀನಿಯರ್ ಪ್ಲೇಯರ್ಸ್ ಇದ್ದರೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ. ಸೊ ಅದರಲ್ಲೂ ವಿರಾಟ್ ಕೊಹ್ಲಿ, ಡ್ಯೂಪ್ಲೆಸಿಸ್, ಮ್ಯಾಕ್ಸ್ವೆಲ್ ಈ ಥರ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದ್ದರೆ ಇನ್ನೂ ಅವ್ರ ಕಡೆಯಿಂದ ತುಂಬ ಕಲಿಯೋದಿರುತ್ತೆ. ಲೈಕ್ ಅವ್ರದ್ದು ಮೈಂಡ್ ಸೆಟ್ ಈ ಥರ ಇರುತ್ತೆ, ಮತ್ತು ಟ್ರೈನಿಂಗ್ ಯಾವ ಥರ ಇರುತ್ತೆ ಎಲ್ಲ ನೋಡೋಕ್ಕೆ ಸಿಗುತ್ತೆ. ಸೊ ಚೆನ್ನಾಗಿರುತ್ತೆ. ಕೊಹ್ಲಿ ಎಲ್ಲ ಹೆಂಗೆ ಟಿಪ್ಸ್ ಕೊಡ್ತಾ ಇದ್ರಾ ಹೆಂಗೆ? ಅವ್ರು ತುಂಬ ಹೆಲ್ಪ್ಫುಲ್ ಆಗಿರ್ತಾರೆ. ಲೈಕ್ ಅವ್ರ ಹತ್ರ ಹೋಗಿ ನೀವು ಮಾತಾಡಿದ್ರೆ ಅವರು ಲೈಕ್ ಹೆಲ್ಪ್ ಮಾಡ್ತಾರೆ ಏನೇ ಇದ್ರೇನು. ಎನಿವೇ, ಮಹಾರಾಜ ಟ್ರೋಫಿಲಿ ಚೆನ್ನಾಗಿ ಆಡಿ, ಜೊತೆಗೆ IPL ಅಲ್ಲೂ ಕೂಡ ನಿಮಗೆ ಆಡೋ ಅವಕಾಶ ಸಿಗಲಿ. ಆಲ್ ದ ಬೆಸ್ಟ್. ರಿಪಬ್ಲಿಕ್ ಕನ್ನಡದಲ್ಲಿ ಸ್ವಾತಂತ್ರ್ಯ ಸಂಭ್ರಮ. ಕೆಂಪು ಕೋಟೆಯಲ್ಲಿ ಮೋದಿ ಭಾಷಣ ಲೈವ್. ಮಾಜಿ ಸೈನಿಕರೊಂದಿಗೆ ಮೆಗಾ ಸಂವಾದ. ನಾಡಿನ ಇಂಚಿಂಚಲ್ಲೂ ಸಂಭ್ರಮದ ಬಿಗ್ ಕವರೇಜ್. ಸ್ವಾತಂತ್ರ್ಯ ಸಂಭ್ರಮ, ದೇಶ ಮೊದಲು.